ಹಣೆ ಬರಹ ಬಿಟ್ಬಿಟ್ಟೆ. ನಾವೆಲ್ಲ ಅಲ್ಲಿ ಸ್ವಲ್ಪ ಬೇಗ ಬಂದ್ಬಿಟ್ರಿ ಬ್ರಹ್ಮನ ಹತ್ರ. ನಾವು ಬ್ರಹ್ಮನ ಹತ್ರ ಹೋದಾಗ ಸ್ವಲ್ಪ ಬೇಗ ಬಂದ್ಬಿಟ್ರಿ. ನೀವು ಅಲ್ಲೇ ಕೂತ್ಕೊಂಡು ಕರೆಕ್ಟಾಗಿ 5 ವರ್ಷ ಎಲ್ಲ ಕರೆಕ್ಟಾಗಿ ಬರ್ಸ್ಕೊಂಬಂದ್ಬಿಟ್ಟಿದ್ದೀರಾ. ಕರೆಕ್ಟಾಗಿ ಎಷ್ಟೆಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಕರೆಕ್ಟಾಗಿ ಬರ್ಕೊಂಬಂದ್ಬಿಟ್ಟಿದ್ದೀರಾ. ಹಂಗೆ ನೀವು ಪೂರ್ತಿ ನಿಂತು ಬ್ರಹ್ಮನ ಹತ್ರ ಕರೆಕ್ಟಾಗಿ ಬರೆಯಪ್ಪ ಅಂತ ಹೇಳಿ ಬರ್ಸ್ಕೊಂಬಂದ್ಬಿಟ್ಟಿದ್ದೀರಾ. ಅದಕ್ಕೆ ಕರೆಕ್ಟ್ ನೋಡಿ, ಎಲ್ಲ ದಾಖಲೆಗಳು ಮುರಿತಾ ಇದ್ದೀರಲ್ಲ. ಯಾರಾದ್ರೂ ಮುರ್ತಾರ? ಜಾತಿ ಏನಾನ ಅಡ್ಡ ಬಂತ ನಿಮ್ಗೆ? ಏನು ಅಡ್ಡ ಬರಲಿಲ್ಲ. ಜಾತಿನೂ ಅಡ್ಡ ಬರಲಿಲ್ಲ, ಏನೂ ಅಡ್ಡ ಬರಲಿಲ್ಲ. ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ಎಲ್ಲೆಲ್ಲಿ ಹೇಗೆ ಮಾಡಬೇಕು. ಯಾವ್ದು ಯಾರನ್ನ ಮೇಲೆತ್ತಬೇಕು, ಯಾರನ್ನ ತುಳಿಬೇಕು, ನೀಟಾಗಿ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದೀರಾ. ಅದಕ್ಕೆ ನಿಮ್ಮ ಬ್ರಹ್ಮ ಕರೆಕ್ಟಾಗಿ ಬರ್ಸ್ಕೊಂಬಂದಿದ್ದೀರ. ನಾವು ಬರ್ಸ್ಕೊಂಬಂದಿಲ್ಲ ಅಷ್ಟೇ. ಮಾನ್ಯ ಅಧ್ಯಕ್ಷರೇ, ನಾನು ಹಣೆ ಬರಹದಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಯಾರು ಬರೆದಿರೋ ಬ್ರಹ್ಮ ಬರೆದಿದ್ದಾರೆ. ಈಗ ನಮ್ಮ ಮನೆಯಲ್ಲಿ 6 ಜನ ಮಕ್ಕಳು. ನಾವು ನಮ್ಮ ಅಪ್ಪನಿಗೆ, ನಮ್ಮಪ್ಪ ವಿದ್ಯಾವಂತ, ನಮ್ಮವ್ವ ಅವಿದ್ಯಾವಂತೆ. ಅವ್ರು ಯಾರು ಓದಿರಲಿಲ್ಲ. ನಾವು ಒಬ್ಬನೇ ಮನೇಲಿ. ನಮ್ಮ ಅಣ್ಣ 4ನೇ ತರಗತಿವರೆಗೂ ಓದಿದ್ದ. ಇನ್ನು ಉಳಿದವರೆಲ್ಲ ಯಾರು ಹೋಗ್ಲೇ ಇಲ್ಲ, ಶಾಲೆಗೆ ಹೋಗ್ಲಿಲ್ಲ. ನಾನೊಬ್ಬನಿಗೆ ಬರೆದು ಬಿಟ್ಟಿದ್ದ ಬ್ರಹ್ಮ, ನೀವೊಬ್ಬ ಲಾವ್ ಓದು ಅಂತ. ನೀವು ಮುಖ್ಯಮಂತ್ರಿ ಹೇಗಾಗ್ತೀರಿ ಸರ್? ಕಾಂಗ್ರೆಸ್ ಅಲ್ಲಿ ಬಂದು ಸರ್ 10 ವರ್ಷಕ್ಕೆ ನೀವು ಏನ್ ಸರ್ ವಿರೋಧ ಪಕ್ಷದ ನಾಯಕರು 2 ಬಾರಿ ಆದ್ರಿ, 2 ಬಾರಿ ಮುಖ್ಯಮಂತ್ರಿ ಆದ್ರಿ. ನಿಮ್ಮಲ್ಲಿ ಭಾಗ್ಯ ಇತ್ತು, ಆದ್ರಿ ನೀವು ಕರ್ಮ ಸಿದ್ಧಾಂತನೇ ನಂಬಲ್ಲ ಅಂದ್ರೆ ಹೇಗೆ ಸರ್? ಅದು ಡೆಸ್ಟಿನಿ ಸರ್. ಬಸವಣ್ಣ ಹೇಳಿದ್ದು ನಾನು ಹೇಳಿರೋದಲ್ಲ. ನೀ ಬಸವಣ್ಣ ನಂಬ್ತೀಯ ಇಲ್ವೋ? ನಾನ್ ಬಸವಣ್ಣನ ನಂಬ್ತೀನಿ, ನಿಮ್ಮನ್ನು ನಂಬ್ತೀನಿ. ಅಲ್ಲ ಬಸವಣ್ಣನು ನಂಬ್ತೀನಿ, ನಿಮ್ಮನ್ನು ನಂಬ್ತೀನಿ. ಆಯ್ತಪ್ಪ, ಬಸವಣ್ಣ ನಂಬೋದಾದ್ರೆ ಕರ್ಮ ಸಿದ್ಧಾಂತನ ತಿರಸ್ಕಾರ ಮಾಡಬೇಕು. ಬಸವಣ್ಣ ವಿಚಾರ ನಂಬೋದಾದ್ರೆ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಬೇಕು. ನಂಬ್ಕತೀನಿ, ಕರ್ಮ ಸಿದ್ಧಾಂತನು ನಂಬ್ಕತೀನಿ ಅಂದ್ರೆ ಹೆಂಗೆ? ಈಗ ಆಯ್ತಪ್ಪ, ಕೂತ್ಕೋ ಒಂದ್ಸಾರಿ. ಈಗ ನೋಡಪ್ಪ, ನಾನು ಕರ್ನಾಟಕ ಬಿಟ್ಟು ಕರ್ಮ ದಯಮಾಡಿ ಕೂತ್ಕೊಳ್ಳಿ. ನಾನು ಅಶೋಕ ಮಾತಾಡುವಾಗ ಎದ್ದಿದ್ನ? ಅಲ್ಲ ಸರ್, ಫ್ರೀಯಾಗಿ ಮಾತಾಡ್ಬಿಡಿ ಸರ್. ಬಿಟ್ಬಿಟ್ಟಿದ್ದೀರಿ ನೀವು, ಸುತ್ತ ಹಾಕ್ಸ್ಬೇಡಿ. ಈ ಬಾಂಬೆ ಬಂತು, ಡೆಲ್ಲಿ ಬಂತು, ಅವಾಗಿಂದ ಆಗ್ತಾ ಇದ್ದೀರಾ ಪೂರ್ತಿ. ಅದಕ್ಕೆ ಡೈರೆಕ್ಟ್ ಆಗಿ ಬಂದ್ಬಿಡಿ. ಲ್ಯಾಂಡಿಂಗ್ ಬಂದ್ಬಿಟ್ಟು ಹೇಳ್ತಾ ಇದ್ದೀನಪ್ಪ. ಫ್ಲೈಟ್ ಟೇಕ್ ಆಫ್ ಮಾಡಿ ಉತ್ತರ ಕರ್ನಾಟಕದಾಗ ಲ್ಯಾಂಡ್ ಮಾಡಿ. ನಾ ಮಾತಾಡಲ್ಲ, ಸುಮ್ಮನೆ ಕೂತಿದ್ದೀನಿ ನೋಡಿ ಸರ್. ಮುನ್ನುಡಿನೇ ಇಷ್ಟು ಉದ್ದ ಆದ್ರೆ ಹೆಂಗೆ ಸರ್? ಮುನ್ನುಡಿನೇ ಇಷ್ಟು ಉದ್ದ ಆದ್ರೆ ಹೆಂಗೆ? ಆದ್ರೆ ಪಿಕ್ಚರ್ ಯಾವಾಗ ಹೆಂಗೆ ನಾವು ಮುನ್ನುಡಿ ಎಲ್ಲ ಇದು ಅನ್ನೋ. ಈಗ ನೋಡಿ, ನಿಮಗೆ ಕೇಳಕ್ಕೆ ಇಷ್ಟ ಇಲ್ಲ. ಅಲ್ಲ, ಇಷ್ಟ ಇಲ್ಲ. ನಾನು ತಿಂಡಿ ತಿಂದೆ. ಮುನ್ನುಡಿನೇ ಇನ್ನು ಸಬ್ಜೆಕ್ಟಿಗೆ ಬರ್ದಲ್ಲ, ಮುನ್ನುಡಿನೇ 25 ಪೇಜ್ ಆಯ್ತಲ್ಲ ಈಗ ಸರ್. ನಾವು ಅಂದ್ರೆ ಮುಗಿಸ್ಬಿಡ್ತೀನಿ. ಇಲ್ಲ, ನೀವು ಬಹಳ ಒಳ್ಳೆ ಉತ್ತರ ಕೊಡ್ತೀರಾ ಅಂತ ನಾವೆಲ್ಲ ತಯಾರು ಮಾಡ್ಕೊಂಡು ಫ್ರೆಶ್ ಆಗಿ ಬಂದಿದ್ದೀರಿ. ನೀವು ಇನ್ನೂ ಸೈಡ್ ಇದ್ರಲ್ಲಿ ಬರ್ತಾ ಇತ್ತಲ್ಲ, ಅಡ್ವರ್ಟೈಸ್ಮೆಂಟ್ ಪಿಕ್ಚರ್ ಬರ್ಲಿ ಅಂತ ಕಾಯ್ತಾ ಇದ್ದೀರಿ. ಪಿಕ್ಚರ್ ಬರ್ಬೇಕೀಗ. ಅಧ್ಯಕ್ಷರೇ, ಈಗ ಸರ್ ನೀವು ನಿಶಕ್ತಿ ಆಗಿದ್ದೀರಿ ಅಂತಂದಾಗ ಅರ್ಧ ಗಂಟೆಲಿ ಮುಗಿಸ್ಬಿಡ್ತೀರಿ ಅಂತ ಅನ್ಕೊಂಡೆ. ನಿಮ್ಮ ರಾಜಕೀಯ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ, ದೇಹ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ. ನೋಡಿದ್ರೆ ಬಹಳ ಗಟ್ಮುಟ್ಟಾಗಿದ್ದಂಗೆ ಕಾಣ್ತಾ ಇದೆ ನನಗೆ. ಅಧ್ಯಕ್ಷರೇ, ನಾನು 5 ಮುಖ್ಯಮಂತ್ರಿಗಳ ಹೇಳಿದ್ದೆ ಹೇಳ್ತಾರೆ, ರಾಜಕೀಯ ನಿಶಕ್ತಿ ಇಲ್ಲ. ಎಲ್ಲ ಕೇಳಿದ್ದೀವಿ. ಈ ಉತ್ತರ ಕರ್ನಾಟಕ ಏನು ಕೊಡ್ತೀವೋ ಅಂತ ಹೇಳಿ ಸಾಕು. ಶಾರೀರಿಕ ನಿಶಕ್ತಿ ಇದೆ. ಸೊ ಮಾನ್ಯ ಅಧ್ಯಕ್ಷರೇ, ನಾನು ಬರೀ ಮುನ್ನುಡಿನಲ್ಲೇ ಇಲ್ಲ, ಕೆಲವೆಲ್ಲ ವಿಚಾರಗಳನ್ನು ಹೇಳಿದ್ದೇನೆ. ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಮಂಡಳಿ ಹೆಂಗಾಯಿತು, 371J ಹೆಂಗಾಯಿತು, ಆಮೇಲೆ ಬಡತನ ಯಾಕೆ ಹೋಗಿಲ್ಲ, ಅಸಮಾನತೆ ಯಾಕೆ ಹೋಗಿಲ್ಲ, ಇದು ಯಾಕೆ ಹೋಗಿಲ್ಲ ಎಂಥದ್ದು, ತಲಾ ಆದಾಯ ಯಾಕೆ ಕಡಿಮೆ ಆಗಿದೆ, ಕೆಲವು ಕಡೆ ಕಡಿಮೆ ಆಗಿದೆ, ಕೆಲವು ಕಡೆ ಹೆಚ್ಚಾಗಿದೆ, ಯಾಕಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಸೊ ಮಾನ್ಯ ಅಧ್ಯಕ್ಷರೇ, ನಾನು ಇವ್ರಿಗೆ
ಬಿಜೆಪಿಯವರು ಸರ್ಕಾರ ನೀವು 11 ವರ್ಷ ಮಾಡಿದ್ದೀರಿ, ಗೊತ್ತಾಯ್ತಾ? ಯಾಕೆ ಹೇಳಿದ್ನಲ್ಲಯ್ಯ? ನಿಮ್ಮ ಅಪ್ರಾಣೆ ಬರಲ್ಲ. 5 ಮಂದಿ ಮುಖ್ಯಮಂತ್ರಿಗಳು ಮಾಡ್ರ ಅವರು. ನೀವು ಅಪ್ರಾಣೆ ಬರಲ್ಲ. ಬಿಜೆಪಿ ಯಾವ ಕಾಲಕ್ಕೂ ಬರಲ್ಲ ಕರ್ನಾಟಕದಲ್ಲಿ. ನಾವು 28ಕ್ಕೂ ನಾವೇ ಬರ್ತೀವಿ. ಆಮೇಲೆ ಹಿಂಗೆ ಹೇಳಿದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು ಯಾವ ಕಾರಣಕ್ಕೂ ಬಿಜೆಪಿ ಅವರು ಬರಕ್ ಸಾಧ್ಯನೇ ಇಲ್ಲ. ಯಡಿಯೂರಪ್ಪನವ್ರಿಗೆ ಸದಾ ಹೇಳ್ತಾ ಇದ್ರಿ, ಯಡಿಯೂರಪ್ಪನವ್ರ ಅಪೋಸಿಷನ್ ಲೀಡರ್ ಇದ್ರು, ಯಾವತ್ತು ನೀವು ಮುಖ್ಯಮಂತ್ರಿ ಆಗಲ್ಲ. ಯಡಿಯೂರಪ್ಪ 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ. ನೀವು 5 ವರ್ಷ ತುಂಬಿಸಕ್ ಹಂಗೆ ಹೇಳಿದ್ರಿ. ಕುಮಾರಣ್ಣ ಅವ್ರ ಮುಖ್ಯಮಂತ್ರಿ 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ ನೀವು. ಆಯ್ತು ಸರ್, 5 ವರ್ಷ ಅಲ್ಲ, 2008 ಮುಖ್ಯಮಂತ್ರಿಗಳಾದ್ರಿ ಸರ್. ನೀವೆಷ್ಟು ವರ್ಷ ಅಪೋಸಿಷನ್ ಲೀಡರ್ ಆಗಿದ್ರೆ ಸರ್? ಎಷ್ಟು ಬಾರಿ ಆಗಿದ್ರೆ ಅಪೋಸಿಷನ್ ಲೀಡರ್ ಸರ್? ನಾವು ವಿಶ್ವಾಸ ಇದೆ ಹೈಕಮಾಂಡ್ನವರು 4 ಬಾರಿ ಆಗಿದ್ರಿ. ಹೈಕಮಾಂಡ್ನವರು ನಾನು 5 ವರ್ಷ ಇದ್ದೆ. ಇವಾಗ ಕೊಟ್ಟಿಲ್ಲ ಸರ್ 5 ವರ್ಷ. 5 ವರ್ಷ ಇದ್ದೆ. ಅಲ್ಲಲ್ಲಪ್ಪ, ಒಂದೇ ನಿಮಿಷ. ಹೋದ್ ಸರಿ 5 ವರ್ಷ ಕೊಟ್ಟಿದ್ರು ಸರ್, ನಮ್ಗೆ ಗೊತ್ತು ಕರೆಕ್ಟ್ ಆಗಿ 5 ವರ್ಷ ಕೊಟ್ಟಿದ್ರು. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು. ನೋಡಿ, ಇಲ್ಲ ಮಾಡಿ ಅಲ್ಲಿ ಲಾ ಮಿನಿಸ್ಟರ್ ಕೇಳಿ ಸರ್. ನೀನಿದ್ದ? ಹೌದು ಸರ್. ನೀವು ಡೆಲ್ಲಿಯಲ್ಲಿ ಎಕ್ತಾ ಇದ್ದಂಗೆ 2 ಫ್ಲೈಟ್ ಎಕ್ತಾ ಇದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು, ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ. ಏನೇನಾಯ್ತು? 2.5 ವರ್ಷ ಅಶೋಕ್ ಅವರು ಸರಿ ಮಾಡಗಳಿ ಅಷ್ಟೇ. ಏನು ಸರಿ ಮಾಡಗಳಿ, ನಾವೆಲ್ಲ ಸರಿಯಾಗಿದ್ದೀವಿ. ಇಲ್ಲ ಸರ್, ಅಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟಿದೆ ಸರ್. ಯಾವ ಬರವಣಿಗೆ ತಪ್ಪಾಗ್ಬಿಟ್ಟಿದೆ. ಸ್ವಲ್ಪ ಬರವಣಿಗೆ ಜಾರಕಿಹೊಳಿ ಅವರ ಮನೆಯಲ್ಲಿ ಮೀಟಿಂಗ್ ಆಯ್ತು. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ. ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಆಯ್ತಪ್ಪ, ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಇದೇ ಸಮಸ್ಯೆ ಸರ್. ಇಲ್ಲೇ ಸಮಸ್ಯೆ ಇರೋದು. ಎಲ್ಲೂ ಸಮಸ್ಯೆ ಇಲ್ಲ. ಜಾತಕದಲ್ಲಿ ಸಮಸ್ಯೆ ಇದೆ. ಸಮಸ್ಯೆ ಸರಿ ಇಲ್ಲ, ಜಾತಕನೇ ಸರಿ ಇಲ್ಲ. ಸರ್ ಒಂದ್ ನಿಮಿಷ ಸರ್. ಮೊದಲು ಅಂದ್ರೆ ನೀವು ಹೆಂಗೆ ಬದಲಾಗ್ತಾ ಇದ್ದೀರಿ ಅಂತ ಒಂದೇ ನಿಮಿಷ. ಮೊದಲು ನಾನೇ ಮುಖ್ಯಮಂತ್ರಿ ಅಂದ್ರಿ, ಆಮೇಲೆ ಹೈಕಮಾಂಡ್ ನಿರ್ಧಾರ ಮಾಡೋದಲ್ಲ ಶಾಸಕರು ನಿರ್ಧಾರ ಮಾಡೋದು ಅಂದ್ರಿ, ಈಗ ನಾವು ಅಂತಂದ್ರಿ, ನಾನೇ ಇಂದ ನಾವು ಬಂದ್ರಿ, ಶಾಸಕರಿಂದ ಹೈಕಮಾಂಡಿಗೆ ಬಂದ್ರಿ. ಒಂದು ಕೋಳಿ ಸಾಲ ಬದಲಾವಣೆ ಮಾಡೋದಿಲ್ಲ. ನಿಮ್ಮ ಹೈಕಮಾಂಡ್ ಒಂದು ಕೋಳಿ ಸಾಲ ಲೆಜಿಸ್ಲೇಟಿವ್ ಪಾರ್ಟಿನಲ್ಲಿ ಮೊದಲು ಜನ ಆಶೀರ್ವಾದ ಮಾಡಬೇಕು, ಅವ್ರಿಗೆ ಉತ್ತರ ಕೊಡ್ಬೇಕಂದಲ್ಲ ಸರ್. ಆಮೇಲೆ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ನಲ್ಲಿ ಶಾಸಕರ ಆಯ್ಕೆ ಮಾಡಬೇಕು, ಆಮೇಲೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು. ಹೇಳಿದಿನ ಹೊರತು ನಾನು ಬೇರೆ ಏನೂ ಹೇಳಿಲ್ಲ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ಸರ್ ಮೊದಲು ಮಾಡಿಲ್ವೇನ್ ಸರ್? ನೀವು 5 ವರ್ಷಕ್ಕೆ ಎಲೆಕ್ಟ್ ಮಾಡಿಲ್ಲ. ನಿಮ್ಗೆ ಯಾಕೆ ಶಾಸಕಾಂಗ ಪಕ್ಷ ನಿಮ್ಮನ್ನ 5 ವರ್ಷ ಎಲೆಕ್ಟ್ ಮಾಡಿರೋದು. ಈಗ ಅರ್ಜೆಂಟ್ ಈಗ ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಆದಾಗ 5 ವರ್ಷಕ್ಕೆ ಎಲೆಕ್ಟ್ ಮಾಡಿರೋದು. ಪ್ರತಿಪಕ್ಷ ನಾಯಕರೇ 5 ವರ್ಷಕ್ಕೆ ಎಲೆಕ್ಟ್ ಪ್ರತಿಪಕ್ಷ ನಾಯಕರೇ ಕರೆಕ್ಟ್ ಇಲ್ಲ ಹೇಳಿ. ಪ್ರತಿಪಕ್ಷ ನಾಯಕರೇ 2.5 ವರ್ಷಕ್ಕೂ ಪ್ರತಿಪಕ್ಷ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಉತ್ತರ ಕರ್ನಾಟಕ ಸ್ವಲ್ಪ ಸಮಾಧಾನ, ಸ್ವಲ್ಪ ಉತ್ತರ ಕರ್ನಾಟಕ 2.5 ವರ್ಷ ಅಂತ ಇಲ್ಲ. ಬರಬೇಡಿ, ನನ್ನ ಪರವಾಗಿರಿ. ನಾವು ಅಧ್ಯಕ್ಷರ ಇವ್ರು ಯಾರು ಕೇಳಲಿಕ್ಕೆ? ಶಾಸಕಾಂಗ ಪಕ್ಷ ಏನ್ ಸಂಬಂಧ? ಉತ್ತರ ಕರ್ನಾಟಕದ ಬಗ್ಗೆ ಗಂಭೀರವಾಗಿ ಚರ್ಚೆ ಇದೆ ನೋಡಿ. ಅಶೋಕ್ ಅವರ ರಾಜ್ಯ
ಅಧ್ಯಕ್ಷರೇ, ನಮಗೂ ಸಂಬಂಧ ಇದೆ. ರಾಜ್ಯ ಮುಖ್ಯಮಂತ್ರಿ ಸರ್, ಆಗುದೇ ಇಲ್ಲ. ಪಾರ್ಟಿ 2.5 ವರ್ಷದ ಯಾವಾಗ ಹೇಳಿದ್ದಾರೆ? ಅನಾವಶ್ಯಕ ಡಿಬೇಟ್ ಮಾಡಬೇಡಿ. ಉತ್ತರ ಕೊಡ್ಬೇಡಿ. ಈಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ. ಉತ್ತರ ಕೇಳಕ್ಕೆ ಅವಕಾಶ ಇಲ್ಲ ಅವ್ರಿಗೆ. ಬಿಜೆಪಿಗೆ 3 ಭಾಗಗಳಾಗ್ಯಾವ. ಮುಖ್ಯಮಂತ್ರಿಗಳು ಮಾತಾಡೋದಕ್ಕೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಆಗಲಿ. ನಾವು ನಿಮ್ ಪರವಾಗಿರೋರು, ನೀವು ಮಂತ್ರಿ ಆಗ್ಬೇಕು ಅಂತ ಬಯಸ್ತಾ ಇದ್ದೀನಿ ನಾನು. ನೀವು ಹಿಂಗ್ ಮಾಡಿದ್ರೆ ನಿಮ್ ಪರವಾಗಿದ್ದೀನಿ ನಾನು. ಉತ್ತರ ಕನ್ನಡ ಬಗ್ಗೆ ಚರ್ಚೆ ಆಗಲಿ ಕೇಳ್ತಾ ಇದ್ದೀನಿ ಸರ್. ಒಂದು ನಿಮಿಷ ಉತ್ತರ ಕನ್ನಡ ನೀವು ಯಾಕೆ ಚರ್ಚೆ ಮಾಡ್ತೀರಿ? ನಿಮ್ ಪರವಾಗಿ ಬಂದ್ರೆ ನೀವು ಕೇಳಲ್ಲ ಅಂದ್ರೆ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಿ. ನಾವು ನೀವು 2.5 ವರ್ಷದ ಮುಖ್ಯಮಂತ್ರಿ ಅಂತ ನಾವು ಬಯಸ್ತಾ ಇಲ್ಲ, ವಿರೋಧ ಪಕ್ಷದವರು. ನಿಮ್ ಹೈಕಮಾಂಡ್ ಬಯಸ್ತಾ ಇದ್ರು, ನಿಮ್ ಶಾಸಕರು ಬಯಸ್ತಾ ಇದಾರೋ ಅಂತ. ನೀವು 5 ವರ್ಷ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ವಿಷಾಂತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ನಾನು ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ಇದು ನಮ್ಮ ಪಾರ್ಟಿ ವಿಚಾರ, ನಮ್ಮ ಸರ್ಕಾರದ ವಿಚಾರ. ಸರ್ಕಾರ ಅಲ್ಲ, ನಮ್ಮ ಪಾರ್ಟಿ ವಿಚಾರ. ನಾವು ಹೈಕಮಾಂಡ್ ಹೇಳಿದಂಗೆ ಮಾಡ್ತೀವಿ, ಅದು ಬೇರೆ ವಿಚಾರ. ಬಟ್ ಈಗ ನಾನೇ ಮುಖ್ಯಮಂತ್ರಿ. ಅಧ್ಯಕ್ಷರೇ, 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. ಮುಂದೆನೂ ನಾನೇ ಇರ್ತೀನಿ. ಮುಂದೆನೂ ನಾನೇ ಇರ್ತೀನಿ. ಅದೇ ಬೇಕಾಗಿರೋದು ಸರ್. ಈಗ ಅಧ್ಯಕ್ಷರೇ, ನಿನ್ ಭಾಷಣ ಎಲ್ಲ ಕೇಳಿದ್ದೀನಿ ಅಶೋಕ್, ಸನ್ಮಾನ್ಯ ಅಶೋಕ್ ಎಲ್ಲ ಕೇಳಿದ್ದೀನಿ. ಅಧ್ಯಕ್ಷರೇ, ಅವೆಲ್ಲ ಈಗ ಮತ್ತೆ ಮಾತಾಡಕ್ ಹೋಗಲ್ಲ. ಅಧ್ಯಕ್ಷರೇ ಸರ್, ನಂದು ಪ್ರಾಮಾಣಿಕ ಕಳಕಳಿ ಏನು ಅಂತಂದ್ರೆ, ಅಧ್ಯಕ್ಷರೇ, ನೀವು ಉತ್ತರ ಕರ್ನಾಟಕ, ಒಂದು ನಿಮಿಷ, ನೀವು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತೆಲ್ಲ ಇದು ಅನೌನ್ಸ್ ಮಾಡ್ತೀರಲ್ಲ, ಈಗ ಇದನ್ನ ಅನುಷ್ಠಾನಕ್ಕೆ ತರೋಕ್ಕೂ ನೀವೇ ಇರಬೇಕು ಅಂತ. ಅಧ್ಯಕ್ಷರೇ, ಅಷ್ಟೇ. ನಾನೇ ಪರವಾಗಿರೋರು ನೀವು ಅದನ್ನ ಅರ್ಥನೇ ಮಾಡ್ಕೊತಾ ಇಲ್ಲಲ್ಲ. ನಾನೇ ಇರ್ತೀನಿ ಅಷ್ಟೇ ಹೇಳಿ. ಈಗ ಅಧ್ಯಕ್ಷರೇ, ಆಕಡೆ ತಿರುಗಿ ಏನ್ ನೋಡ್ತೀರಿ? ಅಧ್ಯಕ್ಷರೇ, ನಾನು ಅಧ್ಯಕ್ಷರೇ, ಈಗ ನಾವು ನಿಮ್ ಪರ ಇರೋರು ಸರ್. ನೀವ್ ಯಾಕೆ ಹಿಂಗೆ? ಸುನಿಲ್ ಅವರೇ, ಆಯ್ತು, ನೀನ್ ಈಗ ಕೂತ್ಕೊಳ್ಳಿಗೆ ನೀವು. ಕೂತ್ಕೊಳ್ಳಪ್ಪ. ಮುನೀರ ಕೂತ್ಕೊ. ಅಧ್ಯಕ್ಷರೇ, ಇಲ್ಲ ಇಲ್ಲ ಇಲ್ಲ, ಮಾತು ಕೇಳಬೇಕು. ಮುನಿರತ್ನ ಅವರೇ, ಈಲ್ಡಾಗದ್ರೆ ನೀವು ಮಾತಾಡಬೇಡಿ. ಯಾಕೆ ಮಾತಾಡ್ತೀರಿ? ನೋಡಿ, ಆಯ್ತು, ನಾನು ಏನ್ ಅವ್ರು ಈಲ್ಡಾಗಲಿ. ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡ್ತಾರೆ. ಮುಖ್ಯಮಂತ್ರಿಯಾಗಿರ್ಲಿ ಅಂತ ಹೇಳೋ. ಒಂದ್ ನಿಮಿಷ ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗ್ ಹೇಳ್ರಿ, ನಾನೇ 5 ವರ್ಷ. ಒಂದೇ ಒಂದ್ಸಾರಿ ಇದ್ರ ನೋಡ್ಬೇಕು. ರಿಯಾಕ್ಷನ್ ಮಾಡಬೇಕು. ಮುಖ್ಯಮಂತ್ರಿ ರಿಯಾಕ್ಷನ್ ಬೇಡ. 5 ವರ್ಷ ಇರ್ತೀವಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ. ವಿ ಅಗ್ರಿ ಸರ್. ಅವರೇ 5 ವರ್ಷ ಮುಖ್ಯ, ಅವರೇ ಹೇಳೋದಲ್ಲ, ಇವ್ರು ಅವರೇ 5 ವರ್ಷ. ಅಶೋಕ್ ಅವರೇ 5 ವರ್ಷ ಪಕ್ಷದ ನಾಯಕ. ಸರ್, ಯಾಕೆ ಅವ್ರ ಮೇಲೆ ವಿಶ್ವಾಸ ಕಮ್ಮಿ ಮುಖ್ಯಮಂತ್ರಿ ಅವರು ಯಾರು ಹೇಳ್ತಾ ಇಲ್ಲ ಸರ್. ನೀವ್ ಹೇಳಿ ನೋಡೋಣ. ಪಾಪ ಅಧ್ಯಕ್ಷ ಯಡಿಯೂರಪ್ಪನು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ರ. ಅಧ್ಯಕ್ಷ, ಇವರಿಗೆ ಒಂದೊಂದು 5 ವರ್ಷ 4 ಮುಖ್ಯಮಂತ್ರಿ ಇರ್ತಾರೆ. ಇವ್ರದ್ದು ಸ್ಪೀಕರ್ ನಮ್ದು 2 ಇಲ್ಲ. ಇವರಿಗೆ ರಿಯಾಕ್ಷನ್ ಆಯ್ತು. ಮಾನ್ಯ ಅಧ್ಯಕ್ಷರೇ, ಇದು ಅನಾವಶ್ಯಕವಾದಂತ ಚರ್ಚೆ, ಇದಕ್ಕೆ ಸಂಬಂಧ ಇಲ್ಲ. ಹೇಳಿದ್ರಲ್ಲ, ಇದ್ರೆ ಮೊದಲ ಕಾಂಗ್ರೆಸ್ ಶಾಸಕರ ಜೊತೆ ಚರ್ಚೆ ಆಗ್ತಿತ್ತು. ನಮ್ಮ ಹತ್ರ ಯಾರ ಹತ್ರ ಈ ಚರ್ಚೆ ಆಗಿಲ್ಲ. ಸಿಎಲ್ಪಿಯಲ್ಲಿ ಅವಶ್ಯಕತೆನೇ ಇಲ್ಲ, ಚರ್ಚೆನೂ ಆಗಿಲ್ಲ. ದಯವಿಟ್ಟು ಮುಕ್ತಾಯ ಮಾಡಿ, ಇಲ್ಲಿಗೆ ಮುಕ್ತಾಯ ಮಾಡಿ. ರಿಯಾಕ್ಟ್ ಅದಕ್ಕೆ ಅವ್ರು ಹೇಳ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ನೀವೇ ಮಟನ್ ಸಾರು ಎಲ್ಲ ಮತ್ತೆ ಹೋಗ್ಲಿ. ಉತ್ತರ ಕೇಳಕ್ ಇಷ್ಟ ಇಲ್ವಾ? ಬೇಗೆದ್ದು ಅವ್ರ ಕಾಟಕ್ಕೆ ಬೇಗೆದ್ದು ನೀವು ನನಗೆ ಫೋನ್ ಮಾಡ್ತಾನೆ ಇದ್ರು, ಬನ್ನಿ 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 ಅಂತ. ಓಡೋಡಿ ಬಂದಿದ್ದೀನಿ. ನೀವು ಉತ್ತರ ಕರ್ನಾಟಕ ಭರವಸೆಗಳ ಮಹಾಪೂರ ಅಂತ ಬರಬೇಕು. ಎಲ್ಲ ಅದಕ್ಕೋಸ್ಕರ ಬೇಗ ಬಂದಿದ್ದೀನಿ. ನೀವು ಆ ಲೈನ್ ಬಂದ್ಬಿಡಿ ಸಾಕು.
ಕೇಂದ್ರ ಸರ್ಕಾರನೂ ಒಪ್ಪಬೇಕು ಅದಕ್ಕೆ. ಬರ್ತಾ ಇದ್ದೀರಾ ಅಲ್ಲಿ ಬಂದ್ಬಿಡಿ. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ. ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು, ಇವ್ರು ಆಕ್ಟ್ ಮಾಡ್ಬೇಕು. ನಮಗೆ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಕ್ಟರ್. ಅದು RSSದಿಂದ ಬರ್ಬೇಕು ನಿರ್ದೇಶನ. ಮಾತಾಡ್ಬೇಡ. ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ, ಮುಖ್ಯಮಂತ್ರಿ ಅವರೇ ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ, RSSದಿಂದ ಬರ್ಬೇಕು ಅದು ಗೊತ್ತಾಯ್ತು. ಮಾನ್ಯ ಅಧ್ಯಕ್ಷರೇ, ಈಗ ವಿಷಯಕ್ಕೆ ಅಷ್ಟು ಬಂದ್ಬಿಡ್ತೀನಿ. ವಿಷಯ ಬಿಡಿ, ಡೈರೆಕ್ಟರ್ ಎಲ್ಲ ನೀ ಸ್ಕ್ರೀನ್ ಪ್ಲೇ ಎಲ್ಲ ಅದನ್ನು ಪಕ್ಷದ ನಾಯಕರು ಮುಖ್ಯಮಂತ್ರಿ ಹೇಳುವಂತದ್ದು ಉತ್ತರ ಕರ್ನಾಟಕದ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿ, ಅಭಿವೃದ್ಧಿ ಬಗ್ಗೆ. ನಿಮ್ಗೆ ರಾಜ್ಯದ ಬಗ್ಗೆ ಯಾಕೆ ಕ್ಲಾರಿಫಿಕೇಶನ್? ಅಧ್ಯಕ್ಷರೇ, ನಾವು ಉತ್ತರ ಕರ್ನಾಟಕ ಏನ್ ಮಾಡ್ತೀವಿ ಅನ್ನೋಂಥದ್ದು ಹೇಳ್ಬೇಕು ಬಿಟ್ಟು ಹಳಿ ಕತ್ತಿ ಅದು ಹೇಳಿದ್ದೆ ಹೇಳ್ತಾರೆ, ಮಾನ್ಯ ಅಧ್ಯಕ್ಷರೇ, ಹಾಡಿದ್ದೆ ಹಾಡ್ತಾರ, ಹಾಡಿದ್ದೆ ಗ್ಯಾರಂಟಿ ಯೋಜನೆಗಳು ಡ್ಯಾಶ್ 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 ದಾಸ್ ಅಂತೇಳಿ ಸುಮ್ಮ ಉತ್ತರ ಏನು ಕರ್ನಾಟಕ ಗೊತ್ತಿರೋ ಇಲ್ಲ ಹೇಳ್ರಿ. ಬರೇ ಗೋವಿಂದರಾವ್ ವರದಿ ಅದಕ್ಕಿಂತ ಮುಂಚೆ ಯತ್ನಾಳ್ ಅವರಲ್ಲಿ ಕೇಳಿ ನೋಡ್ರಿ ಅಧ್ಯಕ್ಷರೇ, ಅವರು ಮುಖ್ಯಮಂತ್ರಿ ಮುಂದುವರಿದ ಅವ್ರಿಗೆ ಬಿಟ್ಟಿದ್ದು. ಪಾಪ ಈ ಕಡೆ ಅವ್ರು ತಮ್ಮ ಅಧ್ಯಕ್ಷರು ಯಾರು ಅನ್ನೋದು ಇನ್ನ ಪಕ್ಕ ಇಲ್ಲ ನೋಡಿ. ಅವ್ರ ಮ್ಯಾಗ ಯತ್ನಾಳ್ ಅವ್ರು ಕೇಳಿ. ಇವತ್ತಿನೆಲ್ಲ ಉತ್ತರ ಬರೆಯೊಂದು ಅಭಿವೃದ್ಧಿ ಉತ್ತರ ಮಾತ್ರ ಅಲ್ಲ, ಇತಿಹಾಸ ಜೀವನ ಎಲ್ಲ ವಿಚಾರಗಳು ಯುವ ಶಾಸಕರ ಉತ್ತರ ಆಗ್ತದೆ. ಕೇಳಿ ಸ್ವಲ್ಪ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಲ್ಲ ಅವ್ರಿಗೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ 5 ಸಲ ಮಾಹಿತಿ ಬಂತು, ಏನೆಲ್ಲ ಮಾಹಿತಿ ಬಂತು, 5 ಸಲ ತಗೊಳ್ಳಿ. ಬೇರೆ ಉತ್ತರ ಕರ್ನಾಟಕದ ಇವಾಗ ಭಾಷಣ ಕೇಳಿದ್ವಿ. ಅದೇ ನಂಜುಂಡಪ್ಪನ ಹೇಳ್ಯಾರ, ಅದೇ ಗೋವಿಂದರಾವ್ ಹೇಳ್ಯಾರ, ಅದೇ ಹೈದರಾಬಾದ್ ಕರ್ನಾಟಕ ಬಿಟ್ಟು ಎಷ್ಟು ಹಣ ಕೊಡ್ತೀವಿ, ಬಂದಿದ್ದೀನಿ ಸರ್, ಮುಂಬೈ ಕರ್ನಾಟಕ ಅಭಿವೃದ್ಧಿ ಮಾಡ್ತೀನಿ ಯಾವುದೂ ಇಲ್ಲ. ಬರೇ ಹಳಿ 2 ಗಂಟೆ ಅಂತ ಹೇಳಿದ್ರೆ, ಬರೇ ಹಳಿ ಪಾಯ್ಲ 2 ಗಂಟೆ ಅಂತ ಹೇಳಿದ್ರೆ 1.5 ಗಂಟೆ ಆಗೈತೆ. ಹೋಗ್ಬೇಕು ನೀವು ಪ್ರತಿಪಕ್ಷ ಈಗ ಅಧ್ಯಕ್ಷರೇ, ಇವರು ಗೋವಿಂದರಾವ್ ಕಮಿಟಿಯವರು ಎಷ್ಟು ಮೀಟಿಂಗ್ ಮಾಡ್ಯಾರ, ಏನೇನು ಮಧ್ಯಂತರ ಯಾವುದೂ ಇಲ್ಲ. ಮುಖ್ಯಮಂತ್ರಿಗಳು ಬರೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಯತ್ನಾಳ್ ಅವರೇ, ನೀವು ಈ ರೀತಿ ಮಾತಾಡಿ ಅದೇ ಹೇಳ್ತಾರೆ, ನೀರಾವರಿಗೆ ಹಣ ಕೊಡ್ತಾರೆ. ಯಾಕೆ ನೀವು ಕೂತ್ಕೊಳ್ಳಿ ಸ್ವಲ್ಪ. ಹಣ ಬಿಡುಗಡೆ ಮಾಡೋದ್ ಬಗ್ಗೆ ಹೇಳಿ, ಊರದ ಕತ್ತಿ ಬೇಡ ನಮಗೆ. ಮಾನ್ಯ ಅಧ್ಯಕ್ಷರೇ, ಗೃಹಲಕ್ಷ್ಮಿ ರಾಜ್ಯದಲ್ಲಿ 1,24,12,543